ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೊನೆಯ ತನಕ ನೋಡಿ. ನಿನ್ನೆ ನೈಟ್ ತಾನೇ ಏನು ಪ್ರೊಫೈಲ್ ಹಾಕಿದ್ನಲ್ಲ, ಆ ಒಂದು ಪ್ರೊಫೈಲ್ನ ಕೂಡ ನೈಟ್ ಒಂದು 11 o'clock ಒಬ್ಬರಿಗೆ ನಾನು ಪ್ರಮೋಟ್ ಕೂಡ ಮಾಡಿದೆ. ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ಫಾರ್ವರ್ಡ್ ಕೂಡ ಮಾಡಿದ್ದೇನೆ. ಹಾಗೆಯೇ ಇವಾಗ ತಾನೇ ಒಂದು ಪ್ರೊಫೈಲ್ ಏನು ಬಂದಿದೆಯಲ್ಲ, ಇದರ ಬಗ್ಗೆ ಒಂದು ಸಂಪೂರ್ಣ ಒಂದು ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಒಂದು ವಿಡಿಯೋ ಕೂಡ ನೋಡ್ತಾ ಹೋಗಿ. ಹೆಸರು ರೇಖಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ಬೆಂಗಳೂರಿನ ನ್ಯೂ BL ರೋಡ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ವಯ ಇವರಿಗೆ 30 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ವೈವಾಹಿಕತೆ ನೋಡೋದಾದರೆ ಮದುವೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ತೂಕ ನೋಡೋದಾದರೆ 70 kg ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಶಂಕರ್ ಅಂತೇಳಿ ರಿಲಯನ್ಸ್ ಡಿಜಿಟಲಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಸಂಬಳ ಅವರಿಗೆ ಒಂದು 40K ತನಕ ಪೇಮೆಂಟ್ ಕೂಡ ಸಿಗ್ತಾ ಹೋಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಿಲೇಬಿ ತುಂಬ ಮಿದು ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದೆಲ್ಲ ಕೂಡ ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಪ್ರೊಫೈಲ್ ಪ್ರಾಮಿಸ್ ಮಾಡಿ ಹೇಳ್ತೇನೆ, ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇದು ಬೇಕು ಅಂತೇಳಿ ಅನಿಸುತ್ತೆ ಫ್ರೆಂಡ್ಸ್. ಆದರೆ ಆ ಹುಡುಗನ ಒಂದು ಸಮ್ ಕ್ವಾಲಿಟೀಸ್ ಇದೇ ರೀತಿಯಾಗಿ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಆ ಥರ ಕ್ವಾಲಿಟೀಸ್ ಇದ್ದರೆ 100% ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಈ ಒಂದು ಪ್ರೊಫೈಲ್ ಕೂಡ ಸಿಗ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟ ಆಗಿರ್ಬೋದು, ಹಾಗೆಯೇ ಇವರ ಆಸ್ತಿ ಆಗಿರ್ಬೋದು, ಮತ್ತು ಗಂಡ ಯಾವ ಥರ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಅಂದರೆ ಅದೆಲ್ಲ ಕೂಡ ತೋರಿಸ್ತಾ ಹೋಗ್ತೇನೆ. ಗಂಡನಿಂದ ಅನುಭವಿಸಿದ ತ್ರಾಸುಗಳು ಅಂತೇಳಿ ಇದೆಲ್ಲ ಕೂಡ ಅವರ ಜೀವನದಲ್ಲಿ ಕಷ್ಟ ಕೂಡ ಅನುಭವಿಸಿದ್ದೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಬ್ಬಳೇ ಮಗಳು ಅಂತ ತುಂಬಾ ಚೆನ್ನಾಗಿ ಮದುವೆ ಕೂಡ ಮಾಡಿಕೊಟ್ಟಿದ್ದರು. ಗಂಡ ಫಾರಿನಲ್ಲಿ ಇದ್ದಾನೆ ಅನ್ನೋ ಉದ್ದೇಶಕ್ಕೆ ಮದುವೆ ಕೂಡ ಆದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಫಾರಿನ್ ಗಂಡು ಅಂದರೆ ವಿಡಿಯೋದಲ್ಲಿ ಕೂಡ ಮಾಡುವ ಹಾಗೆ ಮಾಡುತ್ತಾನೆ ಅಂದ್ಕೊಂಡೆ. ಆದರೆ ನಿಮ್ಮ ಫ್ರೆಂಡ್ ಯಾರಾದರೂ ಹುಡುಗ ಇದ್ದರೆ ಕರೆಸು, ಎಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳುತ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅವ್ರ ಜೀವನದಲ್ಲಿ ಅನುಭವಿಸಿದ ಒಂದು ತ್ರಾಸುಗಳು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಆಸೆ ಇರುತ್ತೆ, ಗಂಡನ ಜೊತೆ ಆ ಥರ ಮಾಡಿಸ್ಕೋಬೇಕು, ಈ ಥರ ಮಾಡಿಸ್ಕೋಬೇಕಂತೇಳಿ. ನೋಡಿದ್ರೆ ಗಂಡನೇ ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕರೆಸು ಹಾಗೆ ಹೀಗೆ ಅಂತೇಳಿ ಹೇಳಿದಾಗ ತುಂಬಾ ಒಂದು ಬೇಸರ ಕೂಡ ಆಗುತ್ತೆ. ಸೊ ಹಾಗಾಗಿ ನನಗೆ ಇಂತಹ ಒಬ್ಬ ಹುಡುಗ ಇದ್ದರೆ ಸಾಕು, ಇವನ ಒಂದು ಸವಾಸನೆ ಬೇಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ, ಆ ಹುಡುಗನ ಕ್ವಾಲಿಟಿ ಕೂಡ ಯಾವ ಥರ ಇರಬೇಕಂತೇಳಿ ಹೇಳಿದ್ದಾರೆ. ನನ್ನ ಕೈದು ತೃಪ್ತಿಪಡಿಸುವ ಗಂಡು ಹೀಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಮದುವೆ ಆದಾಗಿಂದ ಸುಖ ಅನ್ನೋದೇ ನೋಡಿಲ್ಲ, ಯಾರಾದರೂ ಚೆನ್ನಾಗಿ ಮಾಡುವರು ಇಲ್ಲ ಅನುಭವ ಏನಾದರೂ ಇದ್ದರೆ ನಮ್ಮ ಮನೆಗೆ ಬನ್ನಿ ಅಂತೇಳಿ ಅವರ ಒಂದು ಅಡ್ರೆಸ್ ಸಮೇತ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಒಬ್ಬನೇ ಮಗ ಆಗಿರಬೇಕು, ಅವನು ಯಾರ ಜೊತೆ ಕೂಡ ಇರಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಬ್ಬನೇ ಮಗ ಆಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಏನು ಕೆಲಸ ಇರದೇ ಇದ್ದರೂ ಕೂಡ ಪರವಾಗಿಲ್ಲ, ನಾನು ಸಾಕುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಲಿ ಕೇಯುವ ಮೊದಲು ಚೆನ್ನಾಗಿ ಚೀಪಿ ಮಜಾ ಬರಿಸಿ ನಂತರ ಚೆನ್ನಾಗಿ ಮಾಡುವ ಒಬ್ಬ ಗಂಡು ಕೂಡ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ನಿಮ್ಮ ಹತ್ರ ಇರಬೇಕಾದ ಒಂದು ಕ್ವಾಲಿಟೀಸ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟೀಸ್ ಏನಾದರೂ ಇದ್ದರೆ 100% ನಾನು ನಿಮ್ಮ ಜೊತೆ ಲೈಫ್ ಲಾಂಗ್ ಒಂದು ಒಳ್ಳೆಯ ಜೀವನ ಕೂಡ ನಡೆಸುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಬನ್ನಿ ಇವರ ಒಂದು ಆಸ್ತಿ ಕೂಡ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಥರ ಅವರ ಒಂದು ಆಸ್ತಿ ವಿವರ ಕೂಡ ಇದೆ. ನ್ಯೂ BL ರೋಡ್ ನಿಯರ್ ಪೆಟ್ರೋಲ್ ಟ್ಯಾಂಕ್ ಹತ್ರ ಇವರ ಒಂದು 2 BHK ಒಂದು ಸ್ವಂತ ಮನೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಇಂಡಿವಿಜುವಲ್ ಒಂದು ಹೌಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ನ್ಯೂ ಪೋಲೋ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಚೆನ್ನಾಗಿ ದುಡ್ಡು ಕೂಡ ಮಾಡಿದ್ದಾನೆ, ಆದರೆ ಮಾಡುವ ಒಂದು ಶಕ್ತಿ ಮಾತ್ರ ಅವರಿಗೆ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಆಸ್ತಿಯ ವಿವರ ಕೂಡ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆಯೇ ಗಂಡನ ಒಂದು ಸ್ಟೋರ್ ಮ್ಯಾನೇಜರ್ ಕೆಲಸ ಈ ಥರ ಇರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಉದ್ಯೋಗಿಗಳನ್ನು ನೇಮಿಸುವುದು ಮತ್ತು ಆಯ್ಕೆ ಮಾಡುವುದಾಗಿರ್ಬೋದು, ಮತ್ತು ಓರಿಯೆಂಟಿಂಗ್ ಮತ್ತು ತರಬೇತಿ ನೀಡುವ ಮೂಲಕ ಅಂಗಡಿಯ ಒಂದು ಸಿಬ್ಬಂದಿಗಳನ್ನು ಕೂಡ ನಿರ್ವಹಿಸುವುದು ಕೂಡ ಅವರ ಒಂದು ಗಂಡನ ಒಂದು ಕೆಲಸ ಕೂಡ ಆಗಿರುತ್ತೆ. ಅಂದರೆ ಯಾರಾದರೂ ಒಂದು ಬಿಗಿನಿಂಗ್ ಪರ್ಸನ್ ಏನು ಬರ್ತಾರಲ್ಲ, ಜಾಯ್ನಿಂಗ್ ಅವರಿಗೆ ಸೆಲೆಕ್ಷನ್ ಕೂಡ ಮಾಡ್ಕೊಳ್ಳೋದು ಇವರ ಒಂದು ಕೆಲಸ ಆಗಿರುತ್ತೆ. ಮತ್ತು ಏನಾದರೂ ಒಂದು ತರಬೇತಿ ಆಗಿರ್ಬೋದು, ಮತ್ತು ಸಿಬ್ಬಂದಿ ಇರ್ತಾರಲ್ಲ ಅವರ ಒಂದು ಕಾರ್ಯಚಟುವಟಿಕೆ ಎಲ್ಲ ಕೂಡ ನೋಡ್ಕೊಳ್ಳೋದು ಕೂಡ ಇವರ ಒಂದು ಕೆಲಸ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಉದ್ಯೋಗಿಗಳಿಗೆ ತರಬೇತಿ ಆಗಿರ್ಬೋದು, ಮತ್ತು ಸಮಾಲೋಚನೆ ಮತ್ತು ಶಿಸ್ತಿನ ಮೂಲಕ ಮತ್ತು
ಅಂಗಡಿ ಒಂದು ಸಿಬ್ಬಂದಿಗಳಿಗೆ ಕೆಲಸದ ಒಂದು ಫಲಿತಾಂಶ ಕೂಡ ತಿಳಿದುಕೊಳ್ಳುವುದು ಕೂಡ ಇವರ ಒಂದು ಗಂಡನ ಕೆಲಸ ಕೂಡ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಏನೇ ಒಂದು ಶಾಪಲ್ಲಿ ಕೂಡ ಯಾರಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಬಂದರೂ ಕೂಡ ಮೇನಾಗಿ ನೋಡೋದು ಡಿಸಿಪ್ಲಿನ್ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಮೋಸ್ಟಾಗಿ ಅವರು ಸ್ವಲ್ಪ ಗೈಡ್ನ ಕೂಡ ಕೊಡ್ತಾ ಹೋಗ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಗಂಡನ ಒಂದು ಕೆಲಸ ಕೂಡ ಆಗಿರುತ್ತೆ. ಮತ್ತು ಏನೇ ಒಂದು ಮೇಲ್ವಿಚಾರಣೆ ಇದ್ದರೂ ಕೂಡ ಮತ್ತು ಏನಾದರೂ ಒಂದು ಟಾರ್ಗೆಟ್ ಇದ್ದರೂ ಕೂಡ ಅದನ್ನು ಅಚೀವ್ ಮಾಡಿಸೋದು ಗಂಡನ ಒಂದು ಕೆಲಸ ಕೂಡ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಗಂಡ ಕೆಲಸ ಕೂಡ ಮಾಡ್ತಾನೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ ಫ್ರೆಂಡ್ಸ್. ಪ್ರೊಫೈಲ್ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೂಡ ಕೊಡಿ. ಯಾರಿಗಾದರೂ ಇವರ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಮೇಲ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಶೇರ್ ಮಾಡ್ತಾ ಹೋಗ್ತೇನೆ. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಫ್ರೆಂಡ್ಸ್. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ಸಿಗ್ತಾ ಹೋಗ್ತೇನೆ. ಥ್ಯಾಂಕ್ ಯು.